ನಾನು ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ಗುರುಗಳು, ನಮ್ಮ ಹಿರಿಕರು, ನನ್ನ ಸ್ನೇಹಿತರು ಮತ್ತು ನನ್ನ ಆತ್ಮೀಯರು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಾನು ಬದುಕಿರೋವರೆಗೂ ಇವರ ಋಣವನ್ನು ತೀರಿಸೋದು ಸಾಧ್ಯ ಇಲ್ಲ ಅನ್ನಿಸ್ತದೆ. ಇವತ್ತು ನನ್ನ ಬಗ್ಗೆ ಅವರು ಆಡಿದ ಮಾತುಗಳು ನನಗೆಲ್ಲೋ ಒಂದು ಕಡೆ ಇನ್ನೂ ನಾನು ಹಲವಾರು ಕೆಲಸಗಳನ್ನ ಮಾಡಬೇಕು, ಸಾಲಲ್ಲ ಅನ್ನಿಸ್ತದೆ ಇವರು ಹೇಳಿರೋ ಮಾತುಗಳ ಪ್ರಕಾರ ಹೋದರೆ. ಆದ್ದರಿಂದ ಆ ತಾಯಿ ಚಾಮುಂಡೇಶ್ವರಿ ನನ್ನನ್ನು ಈ ದಿನ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸಿ ನನ್ನ ಹಾರೈಸಿದ ಅವರೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಸನ್ಮಾನಿಸಲಿ ಅಂತ ನನ್ನ ಒಂದು ಅಭಿನಂದನೆ. ಅಭಿಮಾನಿಗಳೆಲ್ಲ ತಮಗೆ ನಿಗಮ ಮಂಡಳಿ ಸಿಗಬೇಕು ಅಂತ ಇಷ್ಟಪಟ್ಟು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅಭಿಮಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹಿರಿಕರು ಮತ್ತು ನಾನು ಈ ಸ್ಥಾನಕ್ಕೆ ಬರಬೇಕಾದ್ರೆ ಇವತ್ತೆಲ್ಲ ಯಾರು ಇದ್ದಾರೆ ಇಲ್ಲಿ ಇವರೇಗಳ ಕಾರಣ. ಇಲ್ಲಾಂದರೆ ನಾವೆಲ್ಲೋ ಇರ್ತಾಯಿದ್ದೋ. ಈ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ನಮ್ಮ ಜಿಲ್ಲಾ ಪರಿಷತ್ ಮೆಂಬರ್ ಅಂತ ನಮ್ಮ ಬಸವಣ್ಣ ಅವರು, ಮತ್ತು ನಮ್ಮ ಕೆ ನಗರದ ವೆಂಕಟೇಶ್ ಅವರು, ಮತ್ತು ಎಲ್ಲರೂ ಹಲವಾರು ಇಲ್ಲಿರೋರು ಎಲ್ಲರೂ ನನ್ನ ಈ ಸ್ಥಾನಕ್ಕೆ ಬರೋಕ್ಕೆ ಮೂಲ ಕಾರಣ. ಅವರು ಆಸೆದಂತೆ ಮುಂದಿನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಲಿ ಅನ್ನೋದು ಅವರ ಒಂದು ಅಭಿಲಾಷೆ. ಭಗವಂತ ಏನಾರು ಆಶೀರ್ವಾದ ಮಾಡಿದ್ರೆ ನೋಡೋಣ, ಆ ಕಾರ್ಯನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಕ್ಕೆ ರೆಡಿ ಇರ್ತೀವಿ. ಈಗ ಶಾಸಕರಾಗಿ ಆಯ್ಕೆ ಕ್ಷೇತ್ರ ಆಯ್ಕೆ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅವರು ತಮ್ಮ ಅಭಿಮಾನದಿಂದ ಹೇಳ್ತಾರೆ. ಇವತ್ತಿನ ಈ ಸ್ಥಿತಿನಲ್ಲಿ ಅದು ಭಾಳ ಕಷ್ಟದ ಕೆಲಸ. ಸುಮ್ಮನೆ ನಾವು ಎಲ್ಲರೂ ಹೇಳ್ದಂಗೆ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ಅವ್ರ ಆಸೆ ಇದೆ, ನೋಡೋಣ ಭಗವಂತ ಮುಂದಿನ ದಿನ ನಮ್ಮ ಬೀರಪ್ಪ ಹೇಗೆ ಮಾಡ್ತಾನೆ ಅದ್ರ ಮೇಲೆ. ಈಗ ಕೊನೆಯದಾಗಿ ನಿಮ್ಮ ಅಭಿಮಾನಿ ಮತ್ತು ಸ್ನೇಹಿತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಇಂದು ನನ್ನ ಈ ಹುಟ್ಟುಹಬ್ಬ ಆಚರಣೆ ಮಾಡಿರೋದನ್ನ ನೋಡಿದ್ರೆ ನಾನು ಬದುಕಿರೋ ತನಕನೂ ಅವರ ಋಣವನ್ನು ತೀರಿಸೋದಕ್ಕೆ ಸದಾ ಸಿದ್ಧನಾಗಿರ್ತೀನಿ ಅಂತ ಈ ಮೂಲಕ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಕರ್ನಾಟಕ ರಾಜ್ಯದ ನಿಕಟಪೂರ್ವ ಅಧ್ಯಕ್ಷರು, ನಮ್ಮ ಆತ್ಮೀಯ ಸ್ನೇಹಿತರು, ನನ್ನ ಹಿತೈಷಿಗಳು, ನಮ್ಮ ಎಲ್ಲ ಮಾರ್ಗದರ್ಶಕರಾದಂಥ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ, ನಮ್ಮೆಲ್ಲ ಸ್ನೇಹ ಬಳಗ, ಅವರ ಸ್ನೇಹ ಬಳಗ ಇರ್ಬೋದು, ಅವರ ಅಭಿಮಾನಿ ಬಳಗ ಇರ್ಬೋದು, ಮತ್ತು ನಮ್ಮ ಕುರುಬ ಸಮುದಾಯದ ಎಲ್ಲ ಮುಖಂಡರುಗಳಿರ್ಬೋದು, ಬೇರೆ ಬೇರೆ ಸಮಾಜ, ಇತರೆ ಸಮಾಜದ ಮುಖಂಡರುಗಳು 57ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭ ಇವತ್ತು ಸೇರಿ ಅವರಿಗೆಲ್ಲ ಶುಭಾಶಯವನ್ನು ಕೋರಿದ್ದೀವಿ. ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯ ಕಂಡಂಥ ಧೀಮಂತ ನಾಯಕರು ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ. ಇವತ್ತು 2023ನೇ ಸಾಲಿನಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ಸಲ್ಲಿ 136 ಕ್ಷೇತ್ರ ಗೆಲ್ಲಲು ನಮ್ಮ ಕುರುಬ ಸಮಾಜದ ಎಷ್ಟು ಪ್ರಾಮುಖ್ಯತೆ ಇತ್ತು ಅದರಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ಕ್ಷೇತ್ರಗಳು 224 ಕ್ಷೇತ್ರಗಳನ್ನು ಪ್ರಚಾರ ಮಾಡಿ ಎಲ್ಲ ಕಡೆ ಒಂದು ಸಂಘಟನೆ ಮಾಡಿ ಇವತ್ತು 136 ಕ್ಷೇತ್ರಗಳು ಗೆಲ್ಲಲ್ಲಿ ನಮ್ಮ ಅಧ್ಯಕ್ಷರ ಪಾತ್ರನೂ ಬಹುಮುಖ್ಯ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬೆನ್ನೆಲುಬಾಗಿ ನಿಂತು ಬಂದಂಥ ಈ ಹಿಂದೆ ನಡೆದಂಥ ಬೆಳವಣಿಗೆಗಳೆಲ್ಲ ಗಮನಿಸಿದ್ರೆ ಮಾಧ್ಯಮ ಮಿತ್ರರು, ಆ ಎಲ್ಲ ಬೆಳವಣಿಗೆಗಳಲ್ಲೂ ಅವರು ಬೆನ್ನೆಲುಬಾಗಿ ನಿಂತು ಅವ್ರ ಪರವಾಗಿ ನಿಂತು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಸ್ಥಾನಮಾನ ನೀಡಬೇಕು. ನಿಗಮ ಮಂಡಳಿ ಆಗಿರ್ಬೋದು, MLC ಆಗಿರ್ಬೋದು, ಇಲ್ಲ ಅಂದ್ರೆ ನಮ್ಮೆಲ್ಲ ಅಭಿಮಾನಿಗಳು ಗೊತ್ತಾಗಿದೆ ಇವತ್ತು ಮುಂದಿನ ದಿನಗಳಲ್ಲಿ ಯಾವುದಾದ್ರು ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅವರು ಶಾಸಕರಾಗಿ ನಮಗೆಲ್ಲ ಸಾಕಾರವಾಗಿ ನಿಂತ್ಕೋಬೇಕು, ಒಂದು ದೊಡ್ಡ ಆಲ್ಮರವಾಗಿ ಬೆಳಿಬೇಕಂತ ನಮ್ಮ ಆಸೆ ಇದೆ. ಅದಕ್ಕೂ ಕೂಡ ಅನುವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ, ನಮ್ಮೆಲ್ಲ ಸ್ನೇಹ ಬಳಗದ ಪರವಾಗಿ ಹಾಗೂ ನಮ್ಮೆಲ್ಲ ಮೈಸೂರು ಭಾಗದ ಮುಖಂಡರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು. ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಸರ್ ಅವರ 57ನೇ ವರ್ಷ ಹುಟ್ಟುಹಬ್ಬವನ್ನು ಸುಬ್ರಹ್ಮಣ್ಯ ಅವರ ಅಭಿಮಾನಿ ಬಳಗ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ವಿ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನಾಂಗದವರು ಇಲ್ಲಿ ಭಾಗಿಯಾಗಿದ್ದರು. ಎಲ್ಲ ಬಗೆಯಾಗಿ ಸುಬ್ರಹ್ಮಣ್ಯ ಅವ್ರನ್ನ ಹುಟ್ಟುಹಬ್ಬ ಶುಭಾಶಯ ಕೋರಿರ್ತಕ್ಕಂಥದ್ದು ತುಂಬ ಶುಭ ಸುದ್ದಿ. ಈ ದಿನ ನಾನು ಏನು ಹೇಳಬೇಕು ಅಂತಂದರೆ, ಸುಬ್ರಹ್ಮಣ್ಯವರು ಅಧ್ಯಕ್ಷರಾದ ಮೇಲೆ, ಕುರುಬ ಸಂಘದ ಡೈರೆಕ್ಟರ್ಗಳಾದ ಮೇಲೆ ಮೈಸೂರು ಜಿಲ್ಲೆಯಲ್ಲಿ 5 ಕೂಡ ಅವರ ಸಹಮತದಿಂದ ಗೆದ್ದರು, ಒಳ್ಳೆ ಕೆಲಸವನ್ನು ಮಾಡಿದರೆ. ಮುಂದಿನ ದಿನಗಳಲ್ಲಿ ಮತ್ತೆ ಅದು ಚುನಾವಣೆ ಬರ್ತಾಯಿದೆ. ಆ ಚುನಾವಣೆಯಲ್ಲೂ ಕೂಡ ಇವರು ಅಭೂತಪೂರ್ವವಾಗಿ ಇವ್ರಿಗೆ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಬರೀ ಮೈಸೂರು ಜಿಲ್ಲೆ ಅಂತೆಲ್ಲ ಕರ್ನಾಟಕದ 225 ಕ್ಷೇತ್ರಗಳಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡವ್ರೆ. ಎಲ್ಲ ಕ್ಷೇತ್ರದಲ್ಲೂ ಭಾಗಿಯಾಗಿ ಕುರುಬರ ಸಂಘದ ಕಷ್ಟ ಸುಖಗಳನ್ನ ಅವರು ಆಲಿಸಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಭವಿಷ್ಯದ ನಾಯಕರಾಗ್ತಾರೆ. ಯಾಕಂದರೆ ಯಾವುದೇ ಕಟ್ಟಕಡೆಯ ಕುರುಬ ಜನಾಂಗದ ಒಬ್ಬ ತೊಂದರೆ ಇದ್ದಾರೆ ಅಂತಂದರೆ ಅಲ್ಲಿ ಭಾಗಿಯಾಗಿ ಅವ್ರಿಗೆ ಸಾಂತ್ವನ ಹೇಳೋದಾಗಲಿ, ಶಕ್ತಿ ತುಂಬೋದಾಗಲಿ ಕೆಲಸ ಮಾಡ್ತಾರೆ ಅವರು. ಅದರಿಂದ ಅವ್ರಿಗೆ ಘನ ಸರ್ಕಾರ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ
ಅವರು ಮಾಡಿರ್ತಕ್ಕಂಥ ಪ್ರತಿಫಲಕ್ಕೆ ಒಂದು ನಿಗಮ ಮಂಡಳಿಗಳನ್ನು ಕೊಡಬೇಕು. ಜೊತೆಗೆ ಮುಂದೆ ನಡೀತಕ್ಕಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಮೈಸೂರಿಂದ ಯಾವುದಾದ್ರೂ ಕ್ಷೇತ್ರವನ್ನು ಅವ್ರಿಗೆ MLA ಆಗಿ ಕಂಟೆಸ್ಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಮಾನ್ಯ ಘನ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವು ಬೆಂಬಲಿಸಿ ಇವ್ರಿಗೆ ಮತ್ತೊಮ್ಮೆ ಆ ಭಗವಂತ ಚಾಮುಂಡೇಶ್ವರಿ ಚಿಕ್ಕದೇವಮ್ಮ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಮಾಜದ ಕೆಲಸ ಇತರ ಕೆಲಸವನ್ನು ಮಾಡ್ಕೊಂಡು ಅವ್ರಿಗೆ ಇನ್ನೂ ಹೆಸರು ಬರಲಿ, ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನನ್ನ ಹೆಸರು ಬೈಪಾಸ್ ಮಂಜು ಅಂತ, KPCC ಸ್ಟೇಟ್ ಸೆಕ್ರೆಟರಿ. ಥ್ಯಾಂಕ್ ಯು.